ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಪರ್ಲ್ ಬೀಡ್ಸ್ನ ಜೊತೆಗೆ ಪರ್ಲ್ ಬೀಡ್ಸ್ ಸೇರಿಸ್ಬಿಟ್ಟು ಆಮೇಲೆ ಡಿಸೈನ್ ಮಾಡ್ತಾ ಇದ್ದೀನಿ. ಕುಚ್ಚಿಗೆ ಪರ್ಲ್ ಬೀಡ್ಸ್ ಸೇರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡೋಂತಹ ಬಿಗಿನರ್ಸ್ ಡಿಸೈನು ಸುಲಭವಾಗಿ ಮಾಡ್ಬೋದು, ಬೇಗನೂ ಆಗತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡ್ತೀನಿ. ಅಂದರೆ 2 ಸಿಂಗಲ್ ಕ್ರೋಶೆ ಪಕ್ಕನೇ ಹಾಕ್ಕೊಳ್ತೇವೆ. ಪಕ್ಕ ಅಂದರೆ ಒಂದೇ ಕಡೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಅದು ಟೈಟಾಗಿ ಗಟ್ಟಿಯಾಗಿರುತ್ತೆ. ಆಮೇಲೆ ಸ್ಟಾರ್ಟಿಂಗಲ್ಲೇ ನಾನು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಪರ್ಲ್ ಬೀಡ್ ಒಂದು ದೊಡ್ಡ ಸೈಜ್, ಇದು ಸ್ವಲ್ಪ ಸಣ್ಣ ಸೈಜು ತಗೋಬೋದು ನೀವು. ಇದು ದೊಡ್ಡ ಸೈಜ್ ಪರ್ಲ್ ಬೀಡ್ ತೊಗೊಂಡಿದ್ದೀನಿ. ಮತ್ತು ಅಲ್ಲಿಗೆ ಅದಾದ ಕೂಡಲೇ ಪರ್ಲ್ ಬೀಡ್ ಆದ ತಕ್ಷಣ ಸಣ್ಣ ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ ಒಂದು. ಇದಾದಮೇಲೆ ಮತ್ತೆ ದೊಡ್ಡ ಪರ್ಲ್ ಬೀಡು ತಗೊಳ್ತಾ ಇದ್ದೀನಿ. ಈ ಥರ 3 ಬೀಡ್ಸನ್ನು ಸೇರಿಸ್ಕೊಂಡು ಇದನ್ನು ಲಾಕ್ ಮಾಡಿ. ಬೀಡ್ಸನ್ನು ಲಾಕ್ ಮಾಡಿದರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇದು ಲಾಕ್ ಮಾಡೋದನ್ನು ಸೇರಿಸ್ಬೋದು, ಲಾಕ್ ಮಾಡಿದರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಹೆಚ್ಚು ದೂರ ಬೇಡ. ಬೀಡ್ಸ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅಂದರೆ ನಮಗೆ ಕುಚ್ಚು ಹಾಕೋಕ್ಕೆ ಬೇಕಾಗಿರೋದು ಇದು. ತೋರಿಸ್ತೀನಿ ನಾನು ಆಮೇಲೆ ಕುಚ್ಚು ಹಾಕೋದು ಹೆಂಗೆ ಅಂತ. ಈ ಥರ ಬೀಡ್ ಸೇರಿಸಿದ ಮೇಲೆ, ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಈ ಥರ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಲೂಸಾಗಿ ಸೇರಿಸ್ಕೊಳ್ತಾ ಇದ್ದೀನಿ, ಆರ್ಚ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿ ಬೇಡ, ಅದರಿಂದ ಸ್ವಲ್ಪ ಒಳಗಡೆ ಸ್ವಲ್ಪ ಲೂಸು, ಸ್ವಲ್ಪ ಶೇಪ್ ಬರಬೇಕದು, ಹೆಚ್ಚು ಬೇಡ, ಸ್ವಲ್ಪ ಆರ್ಚ್ ಮಾಡೋದು. ಇಲ್ಲಾಂದರೆ ಟೈಟ್ ಆದಂಗೆ ಆಗುತ್ತೆ, ಎಳ್ದಂಗೆ ಆಗುತ್ತೆ, ಸುಕ್ಕು ಬರುತ್ತೆ ಅದಕ್ಕೆ. ಆಮೇಲೆ ನೆಕ್ಸ್ಟ್ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. 3 5 3. ಫಸ್ಟ್ 3 ಚೈನು ಮತ್ತು 5 ಚೈನು ಮತ್ತು 3 ಚೈನು, ಮತ್ತು 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಆ 3 ಚೈನ್ನ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಆಮೇಲೆ ಆ 5 ಚೈನ್ನ ಮೇಲೆ 5 ಚೈನೇ ಹಾಕ್ಕೊಳ್ಳಿ. 3 4 5 ಚೈನ್ ಹಾಕ್ಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ. ಇದು ಮತ್ತು 3 ಚೈನು ಇದೆಯಲ್ವ ಅಲ್ಲಿ ಎಷ್ಟು ಚೈನ್ಗಳಿದೆ ಅದೆಲ್ಲನೂ ಮಾಡ್ಕೋಬೇಕಾಗತ್ತೆ. 3 ಚೈನ್ ಮಾಡಿಕೊಂಡು ಆ ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ್ದೀರಲ್ವ ಅಲ್ಲಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ಫ್ರಂಟ್ ಸೈಡಿಗೆ ಬಂದು ಫಸ್ಟ್ 3 ಚೈನ್ ಸಿಗುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಆರ್ಚ್ ಮಾಡಬೇಕು. ಈ 5 ಚೈನ್ ಇದೆಯಲ್ವ, 5 ಚೈನ್ಗಳನ್ನು ಸೇರಿಸ್ಕೊಂಡು ಒಂದು ಡಬಲ್ ಕ್ರೋಶೆ. ಅಂದರೆ ಅದು 2 ರೋ ಇದೆ, ಅಂದರೆ ಬ್ಯಾಕ್ ಸೈಡಿಂದಲೂ ನಾವು ಹಾಕಿದ್ದೀವಲ್ವ, 2 ಸಾರಿ ಇದೆ. ಆ 2 ಸೇರಿಸ್ಕೊಂಡು ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 3ನೇ ಡಬಲ್ ಕ್ರೋಶೆ ಇದು. 4 ಫಸ್ಟ್ ಇದರ ಒಳಗಿಂದ ದಾರ ತಗೊಂಡು ಬರಬೇಕು. 5 ಚೈನ್ನ ಒಳಗಿಂದ 6 ಡಬಲ್ ಕ್ರೋಶೆ ಮಾಡಿದೆ. 6 ಡಬಲ್ ಕ್ರೋಶೆ ಮಾಡಿದ ಮೇಲೆ 6ನೇದಲ್ಲಿ 3 ಚೈನ್ ಹಾಕ್ಕೊಂಡು ಆ 6ನೇ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಂದು ಲಾಕ್ ಮಾಡಿ ಪೀಕೋ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ 7ನೇದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕ್ಕೊಂಡು ಮತ್ತೆ ಪೀಕೋ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ದಾರ ತಗೊಂಬಂದು. ಮತ್ತು ನೆಕ್ಸ್ಟು ಡಬಲ್ ಕ್ರೋಶೆ ಮಾಡಿಕೊಂಡು ಇನ್ನೊಂದು 8ನೇದಲ್ಲಿ 3 ಚೈನ್ ಹಾಕ್ಕೊಂಡು ಪೀಕೋ ಮಾಡ್ತಾಯಿದ್ದೀನಿ. 3 ಈ ಥರ ಪೀಕೋ ಮಾಡಿದ್ದೀನಿ. 5 ಡಬಲ್ ಕ್ರೋಶೆ ಹಾಕಿ 6ನೇದು 7ನೇದು 8ನೇದಲ್ಲಿ ಪೀಕೋ. ಮತ್ತು ಈಗ ನೆಕ್ಸ್ಟ್ 5 ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ, 3 ಪೀಕೋ, ಡಬಲ್ ಕ್ರೋಶೆ ಆಗಿ ಪೀಕೋ, ಮತ್ತು 5 ಡಬಲ್ ಕ್ರೋಶೆ. ಆ ಥರ ಮಿಡ್ಲಲ್ಲಿ ಮಾತ್ರ ಪೀಕೋ ಹಾಕ್ಕೊಳ್ತಾ ಇದ್ದೀನಿ. ಬಾಕಿ ಉಳಿದದ್ದೆಲ್ಲ ಬರೀ ಡಬಲ್ ಕ್ರೋಶೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಸಿಂಪಲಾಗಿರುತ್ತೆ. ಅದನ್ನು ನೆಕ್ಸ್ಟ್ 3 ಚೈನ್ನ ಎಂಡಿಗೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಔಟ್ ಆಫ್ ಕ್ಯಾಮರಾ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನನ್ನು ಲಾಕಲ್ಲಿ ಲಾಕ್ ಮಾಡಿದರೆ ಆಯಿತು, ಡಬಲ್ ಕ್ರೋಶೆ ಹಾಕಿ. ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ. ಇದನ್ನು ಅಲ್ಲಿ ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಬೀಡ್ ಸೇರಿಸ್ಕೊಳ್ಳಿ. ಒಂದು ಪರ್ಲ್ ಬೀಡು, ಒಂದು ಗೋಲ್ಡನ್ ಬೀಡು, ಇನ್ನೊಂದು ಪರ್ಲ್ ಬೀಡು.
ಈ ಥರ 3 ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ ಆರ್ಚ್ ಮತ್ತು ಪರ್ಲ್ ಬೀಡ್ಸು. ಈಗ ನೆಕ್ಸ್ಟು 3 ಚೈನು 5 ಚೈನು 3 ಚೈನು ನಾವು ಆರ್ಚಿಗೆ ಮಾಡಿದ್ದೀವಲ್ವಾಗ ಅದೇ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ, ಮತ್ತು 5 ಚೈನ್ ಹಾಕ್ಕೊಳ್ಳಿ, ಅದನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ಒಳಗೆ, ಮತ್ತು 3 ಚೈನು ಬಟ್ಟೆ ಲಾಕ್. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಇದೇ ಈ 3 ಚೈನ್ನ ಮೇಲೇ 3 ಚೈನ್ ಬರುತ್ತೆ, ಆವಾಗ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಬಂದು ಲಾಕ್ ಮಾಡ್ಕೊಳ್ಳಿ, ಈ ಥರ. ನೆಕ್ಸ್ಟು 5 ಚೈನ್ ಇದೆಯಲ್ವ, 5 ಚೈನನ್ನು ಹಾಗೆ ಮಾಡ್ಕೊಳ್ಳಿ, 4 5 ಅದನ್ನು ಅಲ್ಲೇ 5 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು 1 2 3 ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟಿಗೆ ಬನ್ನಿ. ಫ್ರಂಟಿಗೆ ಬಂದು ಫಸ್ಟ್ 3 ಚೈನ್ ಸಿಗತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟು ಆ 5 ಚೈನುಗಳಿದೆಯಲ್ವ, 5 ಚೈನುಗಳು ಆ ಫಸ್ಟ್ ಅಂದರೆ 2 ಸೇರಿಸ್ಕೊಂಡು 5 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಸೇರಿಸ್ಕೊಂಡು ಮಾಡ್ಕೋಬೇಕು, 2 3 4 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 5 6 ಆಯಿತು. 6 ಆದಮೇಲೆ 6ನೇದಲ್ಲಿ ಪೀಕೋ ಮಾಡ್ಕೊಳ್ಳಿ. ನೀವು 5 6 ಅಂತ ಅಲ್ಲ, ನಿಮ್ಮ ಆರ್ಚ್ ಇದು ದಾರದಲ್ಲಿ ಹೇಗೆ ಟೈಟ್ ಇದೆ ಅದನ್ನು ಹೊಂದ್ಕೊಂಡು 5 ಹಾಕಿದರೆ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ 4 ಡಬಲ್ ಕ್ರೋಶೆ ಹಾಕಿ 5ನೇದಲ್ಲಿ ಪೀಕೋ ಮಾಡಿ, ಅಥವಾ ಕಡಿಮೆ ಆಗುತ್ತೆ ಅಂದರೆ 7ನೇದಲ್ಲಿ ಪೀಕೋ ಮಾಡಿದರೂ ಓಕೆ. ಒಟ್ಟು ಮಧ್ಯದಲ್ಲಿ 3 ಡಬಲ್ ಕ್ರೋಶೆ ಪೀಕೋ ಇರಬೇಕು. 6 7 8ರಲ್ಲಿ ನಾನೀಗ ಪೀಕೋ ಮಾಡ್ತಾ ಇರೋದು, ಮತ್ತು 5 ಹಾಗೆ ಇರಬೇಕು. ಫಸ್ಟ್ 5 ಡಬಲ್ ಕ್ರೋಶೆ, 3 ಪೀಕೋ ಡಬಲ್ ಕ್ರೋಶೆಯೊಂದಿಗೆ ಪೀಕೋ, ಮತ್ತು 5 ಡಬಲ್ ಕ್ರೋಶೆ, 13 ಬರೋ ಹಂಗೆ ಮಾಡಿದ್ದೀನಿ. ನೀವು ಬೇಕಾದ್ರೆ 4 4 ಮಾಡ್ಕೊಳ್ಳಿ, ಅಂದರೆ 4 ಡಬಲ್ ಕ್ರೋಶೆ ಆದಮೇಲೆ 5ನೇದಲ್ಲಿ 5 6 7 ಮಾಡ್ಕೊಳ್ಳಿ ಪೀಕೋ, ಮತ್ತು 4 11 ಆಗುತ್ತೆ. ಈಗ 13 ಇದೆ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರೋ ಆರ್ಚ್ ಬರುತ್ತೆ. ನೆಕ್ಸ್ಟ್ 3 ಚೈನಲ್ಲೇ ಅದನ್ನು ಲಾಕ್ ಮಾಡ್ಕೊಳ್ಳಿ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಸೇರಿಸ್ಕೊಳ್ಳಿ, ಪರ್ಲ್ ಬೀಡು, ಗೋಲ್ಡನ್ ಬೀಡು ಚಿಕ್ಕದು, ಆಮೇಲೆ ಇನ್ನೊಂದು ಪರ್ಲ್ ಬೀಡು. ಈ ಥರ ಇನ್ನೊಂದು ಪರ್ಲ್ ಬೀಡ್ ತೊಗೊಂಡು ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು ಅದೇ ಥರ ಆರ್ಚಿಗೆ ಮುಂದುವರಿಸ್ಕೊಳ್ಳಿ. 3 5 3 ಚೈನ್ ಹಾಕ್ಕೊಂಡು ಬೇಕು ಅಂದರೆ ನಾನು ಇದನ್ನು ಈಗ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಾನು ಸ್ಯಾಂಪಲ್ ಮಾಡೋದಲ್ವ ಅದಕ್ಕೆ ಇಷ್ಟೇ ಮಾಡಿದ್ದೀನಿ. ನೀವು ಸೀರೆಯಲ್ಲಿ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಎಂಡಲ್ಲಿ ಇದೇ ಥರ ಬೀಡ್ಸ್ಗೆ ಈ ಬೀಡ್ಸ್ ಹಾಕಿದ ಮೇಲೆ 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಎಂಡಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಅದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೋಬೋದು. ಆಮೇಲೆ ಈಗ ಕುಚ್ಚು ಹಾಕ್ಕೊಳ್ಬೇಕು. ನೀವು ಕುಚ್ಚು ಬೇಡ ಅಂದರೆ ಜಸ್ಟ್ ಇಷ್ಟೇ ಬಿಟ್ಕೋಬೋದು. ಇದು ಪರ್ಲ್ ಬೀಡು ಮತ್ತು ಆರ್ಚ್ ಹಾಗೆ ಮಾಡ್ಬೋದು. ನನಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಆ ಪರ್ಲ್ ಬೀಡ್ಗಳ ಮಧ್ಯೆಯಿಂದ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈಗ ದಾರನ ಎಷ್ಟು ಉದ್ದ ಬೇಕೋ ಅಷ್ಟು ಎಳ್ಕೊಂಡು ಆ ಗೋಲ್ಡನ್ ಬೀಡ್ನ ಮೇಲೆ ಅದು ಒಳಗೆ ಬರೋ ಥರ, ಗೋಲ್ಡನ್ ಬೀಡ್ ಒಳಗೆ ಬರೋ ಥರ ಮಾಡಿಕೊಂಡು ಇಟ್ಕೊಂಡು ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ ತೊಗೊಂಡಿದ್ದೀನಿ ಸೂಜಿಗೆ 2 ಎಳೆ. ಇದನ್ನು ಈ ಥರ ಸ್ಟಿಚ್ ಮಾಡಿಕೊಂಡು
ಆ ಕಡೆಯಿಂದ ತರ್ತಾಯಿದ್ದೀನಿ, ಗಂಟುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಕೈಯಿಂದ ಹಿಡ್ಕೊಳ್ಳಿ, ಎಳೆದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಥರ ತಂದು ಅದರೊಳಗಿಂದ ತಂದು ಗಂಟು ಮಾಡ್ಕೊಳ್ಳಿ. 3-4 ಸಲ ಈ ಥರ ಮಾಡ್ಕೋಬೋದು ನೀವು. ಆ ಗೋಲ್ಡನ್ ಬೀಡ್ ಕವರ್ ಆಗೋ ಥರ ನೀವು ಮಾಡ್ಕೋಬೇಕು. ಆಮೇಲೆ ಬ್ಯಾಕ್ ಸೈಡಿಂದ ಈ ಥರ ದಾರ ತಂದು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಬರುತ್ತೆ. ಇದನ್ನು ಕಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕು ಅಂತ ಇಟ್ಕೊಂಡು ಅಂದರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಡಿಸೈನ್ ಇದು. ಈ ಥರ ಕುಚ್ಚು ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿರೋಂಥ ಡಿಸೈನು, ಬಿಗಿನರ್ಸು ಮಾಡೋಂಥ ಡಿಸೈನು. ತುಂಬ ಸಿಂಪಲ್ ಡಿಸೈನ್ ಇದು. ಬೇಗ ಆಗತ್ತೆ. ಬೇಗ ಆಗಬೇಕು ಅಂತ ಇದ್ದರೆ ನೀವು ಇದನ್ನು ಮಾಡಿಕೊಡ್ಬೋದು ನಿಮ್ಮ ಸೀರೆ ತರೋ ಕಸ್ಟಮರ್ಸ್ಗಳಿಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.